9ನೇ ತರಗತಿ ಕನ್ನಡ ಪದ್ಯ ಭಾಗ 5 ಹೇಮಂತ LVA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಮೊದಲ 2 ಪದಗಳ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 1. ಸಿಂಗರ ಸಿಂಗಾರ ಮರುತ ಮಾರುತ. 2. ಮೌನ ಮಾತು ಜಡ ಚೇತನ. 3. ಬನ ವನ ಮೊಗ ಮುಖ. 4. ಚಿಗುರೆಲೆ ಲೋಪಸಂಧಿ ತಲೆವಾಗು ಆದೇಶ ಸಂಧಿ. 5. ಸುಯ್ಯನೆ ಅನುಕರಣಾವ್ಯಯ ಬೇಗನೆ ಸಾಮಾನ್ಯಾರ್ಥಕ ಅವ್ಯಯ. 6. ಗಂಧ ಪರಿಮಳ ಜವನಿಕೆ ಮುಖಪರದೆ. 7. ಹೊರುತ ತೇರು ಮರುತ ಗಾಳಿ. 8. ನಳನಳಿಸು ವಿರುಕ್ತಿ ಕೆನೆ ಮೊಸರು ಜೋಡಿ ನುಡಿ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 9. ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ? ಉತ್ತರ: ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ. ಪ್ರಶ್ನೆ 10. ಮಂಜು ಮುಸುಕನ್ನು ಒದ್ದಿ ಮಲಗಿರುವವರು ಯಾರು? ಉತ್ತರ: ಮಂಜು ಮುಸುಕನ್ನು ಒದ್ದಿ ಮಲಗಿರುವವು ಹೊಲ ಗದ್ದೆಗಳು. ಪ್ರಶ್ನೆ 11. ಕಾನನದ ಅಕ್ಕಿ ಏನು ಮಾಡುತ್ತಿದೆ? ಉತ್ತರ: ಕಾನನದ ಅಕ್ಕಿ ಕಣ್ಣೀರು ಸುರಿಸುತ್ತಿದೆ. ಪ್ರಶ್ನೆ 12. ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು? ಉತ್ತರ: ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಳಿ ಹಿಮ ಮಂಜು ಜಡತ್ವ ಹಾಗೂ ನೀರಸ ವಾತಾವರಣ ತುಂಬಿರುತ್ತದೆ. ಪ್ರಶ್ನೆ 13. ಹೇಮಂತ ಋತುವಿನಲ್ಲಿ ತುಂಗೆ ತೊರೆ ಹೇಗೆ ಹರಿಯುತ್ತದೆ? ಉತ್ತರ: ಹೇಮಂತ ಋತುವಿನಲ್ಲಿ ತುಂಗೆ ತೊರೆ ನಡುಗುತ್ತಾ ಹಿಮದಿಂದ ಮೈನೆನೆದು ಹರಿಯುತ್ತದೆ. ಪ್ರಶ್ನೆ 14. ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ: ಹೇಮಂತನ ಆಳ್ವಿಕೆಗೆ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ. ಪ್ರಶ್ನೆ 15. ಜೀವಿಗಳ ಧರ್ಮ ಯಾವುದು? ಉತ್ತರ: ಸಂಸ್ಕಾರವನ್ನು ಪಡೆಯುವುದೇ ಜೀವಿಗಳ ಧರ್ಮ. ಪ್ರಶ್ನೆ 16. 6 ಋತುಗಳು ಯಾವುವು? ಉತ್ತರ: ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರತ್ ಋತು ಹೇಮಂತ ಋತು ಮತ್ತು ಶಿಶಿರ ಋತು. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 17. ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿದೆ? ಉತ್ತರ: ಹೇಮಂತ ಬಂದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ದುಂಬಿಗಳ ಧ್ವನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಮತ್ತು ಸುವಾಸನೆ ತರುವ ಗಾಳಿಯೂ ಇಲ್ಲದೆ ಲೋಕವು ನೀರಸವಾಗಿ ಕಾಣುತ್ತದೆ. ಪ್ರಶ್ನೆ 18. ಹೊಲ ಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪಾತ್ರವೇನು? ಉತ್ತರ: ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜಿನ ಮುಸುಕನ್ನು ಹಾಸಿರುತ್ತಾನೆ. ಅವು ಮಂಜನ್ನು ಹೊದ್ದು ಮಲಗಿರುವಂತೆ ಕಾಣುತ್ತವೆ. ಹೇಮಂತ ಋತುವಿನಲ್ಲಿ ನದಿಗಳು ಮೈ ಕೊರೆಯುವ ಚಳಿಗೆ ನಡುಗುತ್ತಾ ಮಂದವಾಗಿ ಹರಿಯುತ್ತಿರುತ್ತವೆ. ಪ್ರಶ್ನೆ 19. ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು? ಉತ್ತರ: ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯ ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮವಾಗಿದೆ. ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಸೃಷ್ಟಿಯ ಸಹಜ ಧರ್ಮ. ಪ್ರಶ್ನೆ 20. ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ? ಉತ್ತರ: ಹೇಮಂತ ಋತುವಿನ ಆಗಮನವಾದಾಗ ಪ್ರಕೃತಿಯು ಮೌನ ಮುದ್ರೆ ತಾಳಿರುತ್ತದೆ. ಮರಗಳು ತಮ್ಮ ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಲ್ಲುತ್ತದೆ. ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ. ಹಿಮದ ತಣ್ಣನೆಯ ಸೋನೆಯಲ್ಲಿ ಮಾನವ ಸೆರೆಸಿಕ್ಕಿ ಒದ್ದಾಡುವ ಸ್ಥಿತಿ ಇದೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಎಸ್.ವಿ. ಪರಮೇಶ್ವರ ಭಟ್ಟ. ಕನ್ನಡದ ಹೆಸರಾಂತ ಸಾಹಿತಿಗಳಾದ ಎಸ್.ವಿ. ಪರಮೇಶ ಭಟ್ಟ ಅವರು 1914ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದರು. ಇವರು ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದು ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಇಂದ್ರಚಾಪ ಸೂರ್ಯ ಹೊನ್ನೆ ಉಪ್ಪು ಕಡಲು ಮತ್ತು ರಾಗಿಣಿ ಮೊದಲಾದವುಗಳು. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಮುಖ್ಯ ಪ್ರಶ್ನೆ 5. ಕೆಳಗಿನ ವಾಕ್ಯಗಳಿಗೆ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 22. ಸುಯ್ಯಲೆರ ಸೂಸುತ್ತಿವೆ ನಿನ್ನ ಅಳಿದು. ಆಯ್ಕೆ: ಈ ವಾಕ್ಯವನ್ನು ಎಸ್.ವಿ. ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ.
ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಮೌನ ಮುದ್ರೆ ತಾಳಿ ಕೂರುತ್ತದೆ. ಹಿಮಗಾರಿಯಿಂದ ಕೂಡಿದ ವಾತಾವರಣವು ಪ್ರಕೃತಿಯು ನಿಟ್ಟುಸಿರು ಬಿಡುತ್ತಿರುವಂತೆ ಭಾಸವಾಗುತ್ತದೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಇಡೀ ಪ್ರಕೃತಿಯ ತಟಸ್ಥ ಭಾವಕ್ಕೆ ಜಾರಿರುವುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ವಾಕ್ಯ 24 ಕಣ್ಣೀರು ಸುರಿಸುತ್ತಿದೆ ಕಾನನದ ಅಕ್ಕಿ. ಆಯ್ಕೆ ಈ ವಾಕ್ಯವನ್ನು ಎಸ್.ಪಿ. ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಹೇಮಂತ ಋತುವಿನ ಆಗಮನವಾದಾಗ ಮರಗಳು ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಂತಿರುತ್ತವೆ. ಆಗ ಮರಗಳನ್ನೇರಿ ಆಡಲು ಬರುವ ಕಾನನದ ಹಕ್ಕಿಗಳು ಗಿಡ ಮರಗಳ ಈ ಸ್ಥಿತಿಯನ್ನು ಕಂಡು ಕಣ್ಣೀರು ಸುರಿಸುತ್ತವೆ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಸ್ವಾರಸ್ಯ ಹೇಮಂತನ ಚಳಿಗೆ ನಲುಗಿದ ಪ್ರಕೃತಿಯಲ್ಲಿನ ಹಕ್ಕಿಗಳ ಸಂಕಟವನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ವಾಕ್ಯ 24 ಎತ್ತಲಂ ನಡುಗುತ್ತಿಹ ನೀರವಲೋಕ. ಆಯ್ಕೆ ಈ ವಾಕ್ಯವನ್ನು ಎಸ್.ವಿ. ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಹೇಮಂತ ಋತುವಿನ ಈ ಸಮಯದಲ್ಲಿ ತೀವ್ರವಾದ ಮಂಜು ಮುಸುಕು ಬೀಳುತ್ತಿರುವುದು, ಗಿಡ ಮರಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಂತಿರುವುದು ಮತ್ತು ಲೋಕವೆಲ್ಲ ಚಳಿಗೆ ನಡುಗುತ್ತಾ ಮೌನವಾಗಿರುವುದನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯ ಎಲ್ಲೆಡೆ ಜಡತ್ವ ಮತ್ತು ಮೌನ ತುಂಬಿರುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ವಾಕ್ಯ 25 ಜಕ್ಕುಂಡಿಯ ಸಿಂಗಾರದ ವರವರತಗಳೆನಿಸಿ. ಆಯ್ಕೆ ಈ ವಾಕ್ಯವನ್ನು ಎಸ್.ವಿ. ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಹೇಮಂತ ಆಗಮನವಾದಾಗ ಪ್ರಕೃತಿ ಮೌನ ಮುದ್ರೆ ತಾಳಿ ಕೂಡುತ್ತದೆ. ಕೆಂಪಾದ ಚಿಗುರುಗಳನ್ನು ರಥಗಳೆನಿಸಿ ಮೆರೆಯುತ್ತಿದ್ದ ಗಿಡ ಮರ ಬಳ್ಳಿಗಳು ಮುಖದ ಕಾಂತಿ ಕಳೆದುಕೊಂಡು ಮನದೊಂದು ಭಾಗ್ಯಹೀನರಂತೆ ಕಾಣುತ್ತಿವೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳನ್ನು ಮತ್ತು ಗಿಡಮರಗಳ ಕಾಂತಿನ ಸ್ಥಿತಿಯನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ವಾಕ್ಯ 26 ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ. ಆಯ್ಕೆ ಈ ವಾಕ್ಯವನ್ನು ಎಸ್.ವಿ. ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಹೇಮಂತ ಋತುವಿನ ಕಠಿಣ ಶಾಸನವನ್ನು ತಲೆಬಾಗಿ ಸ್ವೀಕರಿಸಬೇಕು. ಇದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ. ಋತುಗಳಿಗೆ ತಕ್ಕಂತೆ ತನ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಪ್ರಕೃತಿಯ ಸಹಜ ಧರ್ಮವಾಗಿದೆ ಎಂದು ಕವಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ ಪ್ರಕೃತಿಯು ಜಡವಾದಂತೆ ಕಂಡರೂ ಮತ್ತೆ ಹೊಸ ಋತು ಬಂದಾಗ ಅದು ಚಿಗುರೊಡೆದು ನಳನಳಿಸುವಂತೆ ಮನುಷ್ಯರು ಕೂಡ ಹೊಸ ಕಾಲಕ್ಕೆ ಮತ್ತು ಬದಲಾವಣೆಗೆ ಒಗ್ಗಿಕೊಳ್ಳಬೇಕು ಎಂಬುದನ್ನು ಕವಿಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಮುಖ್ಯ ಪ್ರಶ್ನೆ 6 ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯ ಭಾಗ. ಪ್ರಶ್ನೆ 7 ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಪದ್ಯ ಭಾಗ. ಆಯ್ಕೆ ಈ ಪದ್ಯ ಭಾಗವನ್ನು ಎಸ್.ಪಿ. ಪರಮೇಶ್ವರ ಭಟ್ಟರವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಕವಿತೆಯಿಂದ ಆರಿಸಲಾಗಿದೆ. ಕವಿ ಈ ಕವಿತೆಯಲ್ಲಿ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ಬದಲಾವಣೆಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ. ಸಾರಾಂಶ ಹೇಮಂತ ಋತುವಿನ ಆಗಮನವಾದಾಗ ಪ್ರಕೃತಿಯು ಮೌನ ಮುದ್ರೆ ತಾಳುತ್ತದೆ. ಮರಗಳು ತಮ್ಮ ಹಳೆಯ ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಲ್ಲುತ್ತದೆ. ಮರ ಗಿಡಗಳ ಈ ಬರಡು ಸ್ಥಿತಿಯನ್ನು ಕಂಡ ಕಾನನದ ಹಕ್ಕಿಯು ಬಹಳ ದುಃಖಪಟ್ಟು ಕಣ್ಣೀರು ಸುರಿಸುತ್ತಿದೆ. ವಾತಾವರಣದಲ್ಲಿ ತಣ್ಣನೆಯ ಹಿಮಗಾಳಿ ಮತ್ತು ಮಂಜು ತುಂಬಿರುತ್ತದೆ. ಈ ಮೈಕೊರೆಯುವ ಚಳಿ ಮತ್ತು ಹಿಮದ ಸೋನೆಗೆ ಸಿಲುಕಿ ಮಾನವನ ಜೀವನವು ಸಂಕಷ್ಟಕ್ಕೀಡಾಗಿ ಒದ್ದಾಡುತ್ತಿದೆ. ಹೇಮಂತನ ಆಳ್ವಿಕೆಯ ಈ ಕಠಿಣ ಶಾಸನಕ್ಕೆ ತಲೆಬಾಗುವುದು ಸೃಷ್ಟಿಯು ತನ್ನನ್ನು ತಾನು ಉಳಿಸಿಕೊಳ್ಳುವ ಒಂದು ಒಳಮರ್ಮವಾಗಿದೆ. ಮೌಲ್ಯ ಈ ಪದ್ಯ ಭಾಗವು ಬದಲಾವಣೆಯ ಜಗತ್ತಿನ ನಿಯಮ ಎಂಬ ಮೌಲ್ಯವನ್ನು ಸಾರುತ್ತದೆ. ಹಳೆಯದನ್ನು ಉದುರಿಸಿ ಹೊಸ ಸಂಸ್ಕಾರವನ್ನು ಪಡೆಯಲು ಸಿದ್ಧವಾಗಬೇಕು ಮತ್ತು ಜೀವನದ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಅಂಶವನ್ನು ಇದು ತಿಳಿಸುತ್ತದೆ.
ಮುಖ್ಯ ಪ್ರಶ್ನೆ 8 ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 30 ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ. ಉತ್ತರ ಹೇಮಂತ ಬಂದಿಳಿದಾಗ ಇಲೆಯಲ್ಲಿ ಹೂವಿಲ್ಲ, ಹಸುರಿಲ್ಲ, ಮರಗಳಲ್ಲಿ ಚಿಗುರೆಲೆಗಳಿಲ್ಲ, ಹಕ್ಕಿಯ ಹಾಡಿಲ್ಲ, ದುಂಬಿಗಳ ಧ್ವನಿ ಇಲ್ಲ, ಕುಸುಮ ಗಂಧವ ತರುವ ಗಾಳಿಯೂ ಇರುವುದಿಲ್ಲ, ಕೆಂಪಾದ ಚಿಗುರೆಲೆಗಳು ರಥಗಳೆನಿಸಿ ಬೆಳೆಯುತ್ತಿದ್ದ ಗಿಡ ಮರ ಬಳ್ಳಿಗಳು ಮೌನವಾಗಿ ಮುಖದ ಕಾಂತಿ ಕಳೆದುಕೊಂಡು ಮನನೊಂದು ಭಾಗ್ಯಹೀನರಂತೆ ದೀನರಂತೆ ನಿಂತಿವೆ. ಹೊಲ ಗದ್ದೆಗಳ ಮೇಲೆ ಹೇಮಂತನು ಮಂಜು ಮುಸುಕನ್ನು ಹಾಸಿರುತ್ತಾನೆ. ಹೇಮಂತ ಋತುವಿನಲ್ಲಿ ನದಿಗಳು ಮೈ ಕೊರೆಯುವ ಚಳಿಗೆ ನಡುಗುತ್ತಾ ಹರಿಯುತ್ತವೆ. ಪ್ರಕೃತಿಯು ಆ ಸಮಯದಲ್ಲಿ ಮೌನ ಮುದ್ರೆ ತಾಳಿ ಕೂಡುತ್ತದೆ. ಹಿಮದ ಸೋನೆಗೆ ಮಾನವನ ಜೀವ ಸೆರೆ ಸಿಕ್ಕಂತೆ ಭಾಸವಾಗುತ್ತದೆ. ಸೃಷ್ಟಿಯ ಕಠಿಣ ಶಾಸನದ ಮುಂದೆ ಪ್ರತಿಯೊಬ್ಬರೂ ತಲೆಬಾಗಲೇಬೇಕು. ಪ್ರತಿ ಕಾಲವೂ ವಸಂತ ಕಾಲವಾಗುವುದಿಲ್ಲ. ಪ್ರತಿಯೊಂದನ್ನು ನೈಸರ್ಗಿಕ ಎಂದು ಸ್ವೀಕರಿಸಬೇಕು ಎಂದು ಕವಿಯು ಮಾನವರಿಗೆ ಪ್ರಕೃತಿಯೊಂದಿಗೆ ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಪ್ರಶ್ನೆ 31 ಹೇಮಂತ ಋತು ಪ್ರಕೃತಿಯಲ್ಲಿ ಅಗತ್ಯವೇ? ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಉತ್ತರ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಜಡತ್ವ ತುಂಬಿರುತ್ತದೆ. ಚಳಿ ಮತ್ತು ಹಿಮಗಾಳಿಯಿಂದಾಗಿ ಪ್ರಕೃತಿಯು ಮೌನ ಮುದ್ರೆ ತಾಳಿ ಕುಳಿತಿರುತ್ತದೆ. ಏನನ್ನು ಮಾಡಲು ಆಸಕ್ತಿ ಇಲ್ಲ ಎಂಬಂತೆ ತೋರುತ್ತದೆ. ಹಕ್ಕಿಗಳ ಧ್ವನಿ ಎತ್ತಿ ಆಡುವುದಿಲ್ಲ. ಬದಲಾಗಿ ಗಿಡ ಮರಗಳ ಸ್ಥಿತಿ ಕಂಡು ಕಣ್ಣೀರು ಸುರಿಸುತ್ತವೆ. ಹೊಲ ಗದ್ದೆಗಳು ಮಂಜು ಹೊದ್ದು ಮಲಗಿರುತ್ತವೆ ಹಾಗೂ ಗಿಡಗಳು ಹನ್ನೆಳೆಗಳನ್ನು ಉದುರಿಸಿ ಬೋಳು ಬೋಳಾಗಿ ನಿಂತಿರುತ್ತವೆ. ಪ್ರಕೃತಿಯಲ್ಲಿ ಪ್ರತಿ ಋತುವು ಅತ್ಯಂತ ಅಗತ್ಯವಾಗಿದೆ. ನಾವು ಸದಾ ವಸಂತ ಋತುವೇ ಇರಲಿ ಎಂದು ಬಯಸಬಾರದು. ಋತುಮಾನಗಳು ಬದಲಾಗದಿದ್ದರೆ ಪ್ರಾಣಿಗಳಿಗೆ ಸರಿಯಾದ ಆಹಾರ ಮತ್ತು ಸಂಸ್ಕಾರ ಸಿಗುವುದಿಲ್ಲ. ಈ ಕವಿತೆಯನ್ನು ನಮ್ಮ ಜೀವನಕ್ಕೂ ಅನ್ವಯಿಸಿಕೊಳ್ಳಬಹುದು. ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯ ಧರ್ಮ ಮತ್ತು ಒಳಮರ್ಮವಾಗಿದೆ. ಹಳೆಯದನ್ನು ಕಳೆದುಕೊಂಡು ಒಂದೊಂದು ರೀತಿಯಲ್ಲಿ ಹೊಸ ಸಂಸ್ಕಾರ ಪಡೆಯುವುದೇ ಜೀವಿಗಳ ಧರ್ಮ ಎಂದು ಕವಿ ಎಸ್ ವಿ ಪರಮೇಶ್ವರ ಭಟ್ಟರವರು ವಿವರಿಸಿದ್ದಾರೆ.